ಈಗೇನು ಮಹಾಭಾರತದಲ್ಲಿ ಆ ಶಕುನಿ ಪಗಡೆ ಆಡ್ತಿದ್ರಲ್ಲ ಅದೇನಾ? ದಾಳಗಳು ಅದರಲ್ಲೂ ಮಾಡ್ಬೋದಾ? ಮಾಡ್ಬೋದು. ಓಕೆ, ಇದು ಯಾವ ಥರ ಮೇಡಮ್? ಅಂದ್ರೆ ಅದು ಬಿಳಿ ಎಕ್ಕದ ಗಿಡದ ದಾಳಗಳಾಗಬೇಕು, ಅದರದ್ದು ಕಡ್ಡಿನಲ್ಲಿ ಮಾಡ್ಕೊಂಡಿರ್ಬೇಕು. ಓಕೆ, ಆ ಥರದ ಪಗಡೆಗಳಾಗಬೇಕು, ಅದರಲ್ಲೂ ನೋಡ್ಬೋದು. ಸೊ ಇದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಹೋಮಕ್ಕೆ ಹೋಗೋದು. ಇದು ಅಘೋರ ಹೋಮನ? ಹೌದು ಸರ್. ಯಾವ ಥರ ಇರುತ್ತೆ ಈ ಹೋಮ? ಈ ಅಘೋರಂಗೆ ಶಕ್ತಿ ಬರಬೇಕು ಅಂತ ಅಂದರೆ ಮೇನು ಬಂಗಿ ಸೊಪ್ಪು, ಮತ್ತು ಡ್ರಿಂಕ್ಸ್, ಎಣ್ಣೆ ಮತ್ತು ನಾನ್ ವೆಜ್ ಅಂದರೆ ಮಟನ್ನೇ ಹಾಕಬೇಕು. ಮಟನ್ನೇ, ಚಿಕನ್ ಆಗಲ್ಲ. ಓಕೆ, ಆಗಲ್ಲ. ಇದಿಷ್ಟನ್ನ ನಾವು ಹೋಮಕ್ಕೆ ಹಬಿಸ್ಕೊಳ್ಬೇಕು. ಆ ಸ್ವಾಮಿ ಹೋಮಕ್ಕೆ ಹಾಕೋದಾ? ಹೋಮಕ್ಕೆ ಹಾಕೋ. ಈಗ ನಮ್ಮ ಪೀಠಗಳಲ್ಲಾದರೆ, ಅಖಾಡಗಳಲ್ಲಾದರೆ ಇದನ್ನು ಹಾಕಿನೇ ಹೊರ ಮಾಡಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ಮೇಡಮ್, ಈಗ ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ. ಮೇಯ್ನಾಗಿ ನಿಮ್ಮ ಹತ್ರಕ್ಕೆ ಯಾರಾದರೂ ಸಮಸ್ಯೆ ಇರೋರು ಇಲ್ಲ ತೊಂದರೆ ಇರೋರು ಬಂದಾಗ ಸೊ ಯಾವ ರೀತಿ ನೀವು ಅದನ್ನು ಇವ್ರಿಗೆ ಇಂಥದ್ದೇ ಸಮಸ್ಯೆ ಐತೆ ಅಂತ ಪತ್ತೆ ಮಾಡ್ತೀರಾ? ಸೊ ಇದ್ರ ಬಗ್ಗೆ ತಿಳಿಸಿ ಸರ್. ನಮ್ಮಲ್ಲಿ ಒಂದು ನಿಗೂಢ ಪ್ರಶ್ನಾಶಾಸ್ತ್ರ. ನಿಗೂಢ ಪ್ರಶ್ನಾಶಾಸ್ತ್ರ, ಪ್ರಾಚೀನ ಕಾಲದ ನಿಗೂಢ ಪ್ರಶ್ನಾಶಾಸ್ತ್ರ. ಯಾವ ಥರ ಮೇಡಮ್ ಇದು? ಇದು 12 ಕವಡೆ, 25 ಕವಡೆ, 9 ಕವಡೆ, 10 ಕವಡೆಯಲ್ಲಿ ಪ್ರಶ್ನೆ ಹಾಕಿ ನೋಡು. ಮನೆ ವಿಚಾರಕ್ಕೆ ಬಂದ್ರೂ ಹಾಕ್ಬೋದು, ಮತ್ತು ಅನಾರೋಗ್ಯದ ವಿಚಾರಕ್ಕೆ ಬಂದ್ರೂ ಹಾಕ್ಬೋದು. ತಾಂಬೂಲ ಪ್ರಶ್ನೆ ಇದೆ, ತಂಡೂಲ ಅಂತ ಅಂದರೆ ಅಕ್ಕಿ ಪ್ರಶ್ನೆನೂ ಇದೆ. ಮತ್ತು ಇಲ್ಲಿ ಇದು ಎಲೆಯಲ್ಲಿ ನೋಡ್ತಾರೆ, ತಾಂಬೂಲ ಅದರಲ್ಲೂ ನೋಡ್ಬೋದು. ಮತ್ತು ಪಗಡೆ ಪ್ರಶ್ನೆ. ಅಂದರೆ ದಾಳಗಳು ಬರುತ್ತೆ ನೋಡಿ, ಎರಡು ದಾಳಗಳು ಬರುತ್ತೆ. ಮಹಾಭಾರತದಲ್ಲಿ ಆ ಶಕುನಿ ಪಗಡೆ ಆಡ್ತಿದ್ರಲ್ಲ ಆ ಥರ ದಾಳಗಳು ಅದರಲ್ಲೂ ಮಾಡ್ಬೋದು. ಓಕೆ, ಇದು ಯಾವ ಥರ ಮೇಡಮ್? ಅಂದ್ರೆ ಅದು ಬಿಳಿ ಎಕ್ಕದ ಗಿಡದ ದಾಳಗಳಾಗಿರ್ಬೇಕು, ಅದರದ್ದು ಕಡ್ಡಿನಲ್ಲಿ ಮಾಡ್ಕೊಂಡಿರ್ಬೇಕು. ಆ ಥರದ ಪಗಡೆಗಳಾಗಬೇಕು, ಅದರಲ್ಲೂ ನೋಡ್ಬೋದು. ಅದು ನೀವೇ ಮಾಡ್ಕೋಬೋದಾ? ಇಲ್ಲ, ಅದು ವಿಶ್ವಕರ್ಮರಿಂದ ಮಾಡಿಸ್ಬೇಕು ಸರ್. ಅದಕ್ಕೂ ಓಕೆ, ಈ ಥರ ಒಂದು ಶಾಸ್ತ್ರ ಇದೆಯಾ ಸರ್? ಅಂದರೆ ಅದಕ್ಕೊಂದು ಶಕ್ತಿ ಬರಬೇಕಲ್ವ ಸರ್, ಆಕಾರ ಕೊಟ್ಟು ಇಂಥದ್ದಕ್ಕೆ ಇಂಥದ್ದೇ. ಈಗ ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ಮನೆ ಕಟ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರ್ಪೆಂಟರ್ ಇರಬೇಕು, ಪೇಂಟ್ಗೆ ಮರಗೆಲ್ಸಕ್ಕೆ ಇವರು ಆಚಾರ್ಯ ಇರಬೇಕು, ಮತ್ತು ಪೇಂಟ್ಗೆ ಪೇಂಟರ್ ಇರಬೇಕು, ಎಲೆಕ್ಟ್ರಿಷಿಯನ್ ಇರಬೇಕು. ಅದಕ್ಕೋಸ್ಕರ ಇವ್ರ ಹತ್ರ ಬೇಕು ಕೆಲಸ, ಅದು ಅವ್ರ ಹತ್ರನೇ ಆಗಬೇಕು. ಆ ಎಕ್ಕದ ಗಿಡ ಹೇಗಿರಬೇಕು, ಎಷ್ಟು ವರ್ಷ ಹಳೆದು, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡಿ. 20 ವರ್ಷದ್ದಾಗಿರ್ಬೇಕು, ಹಳೆ ಮರ ಆಗಿರಬೇಕು. ಬಿಳೆ ಎಕ್ಕದ ಗಿಡ. ಸಾಮಾನ್ಯವಾಗಿ ಈಗ ಅಂತ ಅಂದ್ರೆ ಅಷ್ಟ್ರದ್ದು ಸಿಗಲ್ಲ. ಒಂದು 500 ವರ್ಷ ಆಗಿದ್ರು ಪರವಾಗಿಲ್ಲ. ಅಷ್ಟದ್ದು ಸಿಗ್ಲಿಲ್ಲ ಅಂತ ಅಂದ್ರೂ 500 ವರ್ಷ ಆಗಿದ್ರು ಅದನ್ನ ಒಂದು ದಿನ, ಒಳ್ಳೆ ದಿನ ನೋಡಿ ಅದಕ್ಕೆ ಕಡ್ಕೊಂಡು ಬಂದು ದಾಳಗಳನ್ನು ಮಾಡಿಸ್ಕೊಂಡು. ನೀವೇ ಕಡ್ದು ಕೊಡ್ಬೇಕಾ ಇಲ್ಲ ಅವ್ರು ಯಾರನ್ನ ಮಾಡ್ಕೊಡ್ತಾರ? ನಾವು ಕಡ್ಕೊಟ್ರೆ ಅವ್ರು ಮಾಡ್ತಾರೆ. ಪದ್ಧತಿಗಳಿದೆ, ಕಡ್ಕೊಟ್ರೆ ಮಾಡ್ತಾರೆ. ಸೊ ಅದು ಆ ದಳಗಳು 2 ದಳ ಬಂದು ಅದು ಮಾಡ್ಕೊಂಡಾದ್ಮೇಲೆ ಮತ್ತೇನಾದರೂ ನಿಮ್ಮಲ್ಲಿ ಶಾಸ್ತ್ರ ಇರುತ್ತಾ? ಡೈರೆಕ್ಟ್ ಯೂಸ್ ಮಾಡಿ ಅದಕ್ಕೆ ಸಿದ್ಧಿ ಮಾಡ್ಕೋಬೇಕು. ಎಷ್ಟು ದಿವಸ, ಯಾವ ಥರ ಡೀಟೇಲ್ ಆಗಿ ತಿಳಿಸ್ಬೇಕು ನೀವು. ಅಂದರೆ ಈಗ ನಮ್ಮಲ್ಲಿ ಕವಡೆಗಳನ್ನ ಸಿದ್ಧಿ ಮಾಡ್ತೀವಿ, ಕೆಲವು ಅಭಿಷೇಕ ಇರುತ್ತೆ ಕವಡೆಗೆ. ಅದೇ ಥರ ಇದಕ್ಕೂ ದಾಳಗಳಿಗೂ ಅಭಿಷೇಕ ಇರುತ್ತೆ. ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆನಲ್ಲಿ ಅರ್ಶಿಣದ ನೀರು ಮತ್ತು ಹಾಲು ಇದಿಷ್ಟರಲ್ಲೂ ನಾವು ಅಭಿಷೇಕ ಮಾಡಿ, 2ರಲ್ಲೂ ಅಭಿಷೇಕ ಮಾಡಿ, ಆನಂತರ ಅದಕ್ಕೆ ಆದಂಥ ಒಂದು ಮಂತ್ರ ಇದೆ, ಆ ಮಂತ್ರ ಜಪ ಮಾಡಿ ಒಂದು ಪೂಜೆ ಅನುಷ್ಠಾನ ಮಾಡಿದಾಗ ಅದಕ್ಕೆ ಶಕ್ತಿ ಬರುತ್ತೆ. ಆಗ ನಾವು ಇಚ್ಛೆಯಿಂದ ಕೊಟ್ಟರು ಅಲ್ಲಿ ಪ್ರಶ್ನೆ. ಯಾರಾದರೂ ವ್ಯಕ್ತಿ ನಿಮ್ಮ ಮುಂದೆ ಬಂದು ಕೂತಿದ್ದಾಗ ಸೊ ಇವ್ರದ್ದೇನು ಸಮಸ್ಯೆ ಅಂತಂದ್ಬಿಟ್ಟು ನೀವು ಅನ್ಕೊಂಡು ಬಿಟ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ್, ಗೊತ್ತಾಗುತ್ತೆ. ಆ ನಿಗೂಢ ಪ್ರಶ್ನಾಶಾಸ್ತ್ರದಲ್ಲಿ ಈಗ ಏನು ಅದಕ್ಕೆ ಪರಿಹಾರ ಕೊಡ್ಬೋದು. ಈಗ ನಾವು ನಾಳೆ ಒಂದು ವ್ಯಾಜ್ಯ ಇದೆ, ಹೋಗ್ತಾ ಇದ್ದೀವಿ, ಇದಕ್ಕೆ ಪ್ರಶ್ನೆ ಹಾಕಿ ನೋಡಿ, ಆಗುತ್ತಾ ಆಗಲ್ಲ, ಆಗುತ್ತೆ ಅನ್ನೋದಾದ್ರೂ ಹೋಗಪ್ಪ, ಆಗಲ್ಲ ಅಂದರೆ ಹೋಗಬೇಡಿ. ಸೊ ಇದನ್ನ ತಿಳಿಸ್ಬೋದು ಸರ್. ಓಕೆ, ಅದಾದಮೇಲೆ ಈಗ ಅವ್ರದ್ದು ಏನೋ ಪರ್ಸನಲ್ ಮನೆ ಕಡೆ ಏನೋ ಸಮಸ್ಯೆಗಳಿರ್ತವೆ. ಸೊ ಅವ್ರು ಹೇಳಿರಲ್ಲ ನಿಮಗೆ, ನಮಗೆ ಹಿಂಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳಿಲ್ಲ ಅಂದರೂ ನಿಮಗೆ ಗೊತ್ತಾಗಿ ಇಂಥದ್ದೇ ಸಮಸ್ಯೆಗೆ ಇಂಥದ್ದೇ ಒಂದು ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಾ ನೀವು ಅಂತ ನೀವು ಹೇಳ್ಬೋದು. ಅದನ್ನ ಯಾವ ಥರ ಮಾಡ್ತೀರಾ? ಅದು 25 ಕವಡೆ. 25 ಕವಡೆ. 25 ಕವಡೆ. ಆ ಕವಡೆನ ನೀವೇ ಹಾಕ್ತೀರಾ ಇಲ್ಲ ಅವ್ರ ಕೈ ಕೊಡ್ತೀರಾ? ಇಲ್ಲ, ಅವ್ರ ಕೈಲಿ ಹಾಕಿಸ್ತೀವಿ.
ಅವ್ರ ಕೈಲಿ ಹಾಕ್ಸ್ದಾಗ ಗೊತ್ತಾಗುತ್ತೆ ಇವ್ರು ಇಂಥ ಪ್ರಶ್ನೆಗೆ ಬಂದಿದ್ದಾರೆ ಓಕೆ ಅಂತ ಹೇಳಿ ಎಕ್ಸಾಕ್ಟಾಗಿ ಇದೇ ಸಮಸ್ಯೆಗೆ ನೀವು ಬಂದಿದ್ದೀರಾ ಅಂತ ಹೇಳ್ಬೋದು, ತಿಳ್ಕೊಬೋದು, ತಿಳಿಸಿ. ಸೊ ಇವುಗಳನ್ನ ನೀವು ಪತ್ತೆ ಮಾಡೋದಾಯಿತು, ಯಾರೋ ಒಬ್ಬರು ಬಂದಿರ್ತಾರೆ, ಸೊ ಅವ್ರದ್ದು ಇಂಥದ್ದೇ ಸಮಸ್ಯೆ ಅಂತ ನೀವು ಪತ್ತೆ ಮಾಡ್ಕೋತೀರಾ. ಸೊ ಅದಾದಮೇಲೆ ಅದಕ್ಕೆ ಪರಿಹಾರದ ಮಾರ್ಗಗಳನ್ನ ಆ ಸ್ಪಾಟಲ್ಲಿ ಗೊತ್ತಾಗುತ್ತಾ, ಇಲ್ಲ ಪರಿಹಾರಕ್ಕೋಸ್ಕರ ತಿರುಗಿ ಏನಾದರೂ ನೀವು ಬೇರೆ ದಾರಿಗಳು ಅಂದರೆ ನಿಮ್ಮಲ್ಲಿ ವಿದ್ಯೆಗಳು ಬಳಸ್ಕೊತೀರಾ? ಪರಿಹಾರ ಮಾರ್ಗ ಅಂತ ಅಂದರೆ ಈಗ ನಾವು ಕೇಳ್ತೀವಿ ಈ ಥರ ಪ್ರಾಬ್ಲಮ್ ಇದೆಯಪ್ಪ ನಿಮಗೆ, ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕೋ ಏನೋ ಆಗಿದೆ, ಪರಿಹಾರ ಮಾಡು ಅಮ್ಮ, ನೀವೇ ಮಾಡಿಕೊಡ್ತೀರಾ ಅಂತ. ಹೌದಪ್ಪ ಅಂತ ಹೇಳ್ಬೋದು. ಅವ್ರು ಆ ಟೈಮ್ನಲ್ಲಿ ಆಯಿತು ಅಮ್ಮ ರೆಡಿ ಮಾಡಿ ಅಂತ ಅಂದರೆ ಒಂದು 9 ದಿನ ಟೈಮ್ ತಗೊಳ್ತೀವಿ ರೆಡಿ ಮಾಡೋಕ್ಕೆ. ರೆಡಿ ಮಾಡಿದ ತಕ್ಷಣ ನಾವು ಅದನ್ನು ಏಕಾಏಕಿ ಕೊಡೋಕ್ಕಾಗಲ್ಲ ಸರ್, ಯಾಕೆಂದರೆ ಪದ್ಧತಿ ಇದೆ, ಒಂದು 9 ದಿನ ಪೂಜೆ ಮಾಡಲೇಬೇಕಲ್ವ. ಸೊ ಅವರು ಬಂದು ಅಂದರೆ ಇಂಥದ್ದೊಂದು ಪರಿಹಾರ ಮಾಡಿಕೊಡಿ ಅಂತ ಹೇಳಿದ್ಮೇಲೆ ನಿಮ್ಗೆ 9 ದಿನ ಬೇಕು? 9 ದಿನ ಬೇಕು. ಏನೇನು ತಯಾರು ಮಾಡ್ಕೋತೀರಾ ಮೇಡಮ್? ಸರ್ ಅಂದರೆ ನಾವು ಕೆಲವು ಗಿಡಮೂಲಿಕೆಗಳನ್ನ ಸಿದ್ಧಿ ಮಾಡ್ಕೋತೀವಿ. ಗಿಡಮೂಲಿಕೆಗಳನ್ನ ಸಿದ್ಧಿ ಮಾಡಿಕೊಂಡು ಯಂತ್ರಗಳನ್ನು ಬರೆದು ನಾವು ಅದನ್ನು ಯಾವ ಥರ ವಿಧಿವಿಧಾನವಾಗಿ ಅದನ್ನು ರೆಡಿ ಮಾಡಬೇಕೋ ಮಾಡಿ ಅದನ್ನು ಇಟ್ಟು 9 ದಿನ ಅದಕ್ಕೆ ಪೂಜೆ ಕೊಡ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಕೊಟ್ಟ ನಂತರ ಯಂತ್ರನ ನಾವು ಅವ್ರಿಗೆ ಕೊಡೋದು. 9 ದಿನ ತುಂಬೋದ್ಮೇಲೆ ಏಕಾಏಕಿ ಕೊಡೋಕ್ಕಾಗಲ್ಲ. ಕೊಟ್ಟರೆ ಈಗ ನಾನೇನೋ ಒಂದು ವಸ್ತು ಕೊಟ್ಟಿದ್ದೀನಿ, ಈ ವಸ್ತುನಲ್ಲಿ ಏನೂ ಶಕ್ತಿ ಇಲ್ಲ, ಇದು ಚಾರ್ಜ್ ಹಾಕಿದ್ರೇ ಮೊಬೈಲ್ ವರ್ಕ್ ಆಗೋದು. ಆ ರೀತಿನಲ್ಲಿ ಈಗ ನಾವು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಆ ತಾಯಿ ಒಂದು ಶಕ್ತಿ ಕೊಟ್ರೇ ನಾನು ಅವ್ರಿಗೆ ಯಂತ್ರ ಕೊಟ್ಟರೆ ಅವ್ರಿಗೆ ವರ್ಕ್ ಆಗೋದು, ಇಲ್ಲಾಂದರೆ ಏಕಾಏಕಿ ಏನೂ ಆಗಲ್ಲ. ಅಂದರೆ ಅದಕ್ಕೆ ಫುಲ್ಲಾಗಿ ಲೋಡ್ ಮಾಡಿ ನೀವು ಕೊಡ್ತೀರಾ? ಅದು ತಾಯ್ತ ಆಗಿರ್ಬೋದು, ಯಂತ್ರಗಳಾಗಿರ್ಬೋದು, ಕುಡಿಕೆಗಳಾಗಿರ್ಬೋದು, ಇಂಥದ್ದೇನು ಏನೇ ಆದರೂ 9 ದಿನ ಬೇಕು. ಏನೇ ಆದರೂ 9 ದಿನ ಕಂಪಲ್ಸರಿ ತಗೋತೀವಿ. ಓಕೆ. ಸೊ ಅದಾದಮೇಲೆ ನೀವು ಕೊಟ್ಟಾದಮೇಲೆ ಸೊ ಅವ್ರದ್ದು ಸಮಸ್ಯೆಗಳು ಎಷ್ಟು ದಿನದವರೆಗೂ ಅದು ಟೈಮ್ ತೊಗೊಳುತ್ತೆ ಸಾಲ್ವ್ ಆಗೋಕ್ಕೆ? 48 ದಿನದಿಂದ 60 ದಿನದೊಳಗಡೆ ಸಾಲ್ವ್ ಆಗಿ ಅದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸರ್. ಅಷ್ಟು ಟೈಮ್ ತಗುತ್ತೆ. ಇವತ್ತೇ ತಿಂಗಳಂತೂ ತಗೊಳುತ್ತೆ. ಇವತ್ತೇ ಆಗುತ್ತೆ, ನಾಳೆ ಆಗುತ್ತೆ ಇಲ್ಲ ಆ ಟೈಮ್ ನೀವು ಇಷ್ಟ ಇದ್ರೆ ನೋಡಿಯಪ್ಪ 48 ದಿನದಿಂದ 60 ದಿನದೊಳಗಡೆ ಆಗುತ್ತೆ. ಏಕೆಂದರೆ ಅವರಲ್ಲೇನೋ ನೆಗೆಟಿವ್ ಇರುತ್ತೆ, ಆ ನೆಗೆಟಿವ್ನ ಇದು ನಿವಾರಣೆ ಮಾಡಲೇಬೇಕು. ಇಲ್ಲ ಅವ್ರ ಟೈಮು. ಆಮೇಲೆ ಇದರಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಈಗ ನಾವು ಯಾರಿಗೋ ಒಂದು ಪ್ರಾಬ್ಲಮ್ ಇರುವಂಥ ವ್ಯಕ್ತಿ ನಮ್ಮಲ್ಲಿಗೆ ಬಂದಿರ್ತಾರೆ. ಈಗ ಅವ್ರ ಗ್ರಹಗತಿಗಳು ಕೆಟ್ಟದಾಗಿರುತ್ತೆ, ನಾನು ಏನೇ ಯಂತ್ರಗಳನ್ನು ಮಾಡಿಕೊಟ್ರು ಆ ಟೈಮ್ನಲ್ಲಿ ಪ್ರಯೋಜನ ಇರಲ್ಲ. ಇದು ಯಾಕೆ ಇದು ಅವ್ರ ಟೈಮೇ ಸರಿ ಇರಲ್ವಲ್ಲ. ನಿಮ್ಗೆ ಗೊತ್ತಾಗುತ್ತಾ ಇವ್ರ ಸಮಯ ಸರಿ ಇದೆಯೋ ಇಲ್ಲೋ? ಸರಿ ಇರಲ್ಲ, ಆದರೂ ನಾನು ಅವ್ರಿಗೆ ಮಾಡಿಕೊಡ್ಲೇಬೇಕು ಅನಿವಾರ್ಯತೆ. ಯಾಕೆಂದ್ರೆ ಅವ್ರ ಕಣ್ಣೀರೋ ಅವ್ರ ಕಷ್ಟಗಳನ್ನ ನೋಡೋಕ್ಕಾಗಲ್ಲ, ವಿಧಿ ಇಲ್ಲ, ಮಾಡ್ಕೊಳ್ಳೇಬೇಕು. ಅಂತ ಟೈಮ್ನಲ್ಲಿ ನಾನು ಹೇಳ್ಬಿಟ್ಟೆ ಕೊಡ್ತೀನಿ, ಇದು ವರ್ಕ್ ಆದರೆ ಆಗ್ತಪ್ಪ, ಇಲ್ಲ ಅಂದರೆ ಆಗಲ್ಲ. ಗ್ಯಾರಂಟಿ ಇಲ್ಲ. ಸಮಯ ಕೆಟ್ಟಾಗ ದೈವನೂ ಕೈ ಬಿಡುತ್ತೆ ಸರ್, ಯಾರೂ ನಮ್ಮನ್ನು ಕೈ ಹಿಡಿಯಲ್ಲ ಆ ಟೈಮ್ನಲ್ಲಿ. ಸಮಯ ಸರಿ ಹೋಯಿತು ಅಂತ ಅಂದರೆ ಒಂದು ಹುಲ್ಕಡ್ಡಿ ಕೊಟ್ರು ಕೆಲಸ ಅಂದರೆ ನಿಮ್ಗೆ ಗೊತ್ತಾಗುತ್ತಾ ಇದು ನಿಮ್ಗೆ ಯಾಕೋ ಸಮಯ ಸರಿ ಇಲ್ಲ, ಈಗ ಇಷ್ಟು ದಿನವರೆಗೂ ನೀವು ಕಾತ್ರೆ ಎಲ್ಲ ವೆಯ್ಟ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಚೆನ್ನಾಗಿರುತ್ತೆ, ಅವ್ರು ವೆಯ್ಟ್ ಮಾಡಂಗಿದ್ರೆ ಅಲ್ಲಿಗೆ ಚೆನ್ನಾಗಿರುತ್ತೆ. ಅಂದರೆ ನಾವು ಹೇಳ್ತೀವಿ ಸರ್ ಬಾಯ್ಬಿಟ್ಟು, ಈಗ ಸಮಯಗಳು ಅವ್ರಿಗೆ ಪ್ರಾಣ ಹೋಗೋ ಪರಿಸ್ಥಿತಿಲಿ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಇಂಥ ಟೈಮ್ನಲ್ಲಿದ್ದಾಗ ಅವ್ರ ಸಮಾಧಾನಕ್ಕೆ ಏನಾದರೂ ಅವ್ರಿಗೆ ಸಮಾಧಾನಕ್ಕಷ್ಟೇ ಮಾಡಬೇಕದು, ಬಟ್ ಗ್ಯಾರಂಟಿ ಅಂತ ಹೇಳಲ್ಲ ನೀವು. ಸೊ ನೀವು ಹೇಳಿದ ಸಮಯಕ್ಕೆ ಅವ್ರು ಕಾತ್ಕೊಂಡ್ರೆ ಆ ಟೈಮ್ನಲ್ಲಿ ನೀವು ಮಾಡಿಕೊಟ್ರೆ ಅದು ಕೆಲಸ ಮಾಡುತ್ತೆ, ರಿಸಲ್ಟ್ ಇರುತ್ತೆ. ಮತ್ತು ಈ ವರ್ಷದಲ್ಲಿ ಇಷ್ಟು ನೆಗೆಟಿವ್, ತಿಂಗಳಲ್ಲಿ ಒಂದಿಷ್ಟು ನೆಗೆಟಿವ್ ಡೇಸ್ ಅಂತ ಇರುತ್ತೆ, ತಿಂಗಳಲ್ಲಿ ಒಂದು 3 ದಿನ 4 ದಿನ, ಅವತ್ತು ಯಾರು ಏನು ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಒಳ್ಳೆ ಮಾತು ಕೊಡೋದೇ ಆಗಲಿ, ಒಂದು ಏನೇ ಆಗಲಿ ಮಾಡೋಕ್ಕಂತೂ ಹೋಗ್ಬಾರ್ದು. ಅದು ಎಲ್ಲರಿಗೂ ಹೇಳ್ಬೋದಾ ಯಾವ ದಿನಗಳು ಅಂತ? ಇಲ್ಲ ಅದು ಆ ಟೈಮ್ನಲ್ಲಿ ನೋಡ್ಕೊಂಡು ಹೇಳಿ. ಇವತ್ತು ನೆಗೆಟಿವ್ ಡೇಸ್ ಇದೆ, ಈಗ ನಿನ್ನೆ 15ನೇ ತಾರೀಕಿತ್ತು, ಅದು ಎಂಥವ್ರಿಗಾದ್ರೂ ಮನಸ್ಸು ಮುಟ್ಟಬಿಡುತ್ತೆ, ಅದು ಅಂದರೆ ಮನಸ್ಸನ್ನ ಚುಚ್ಚು ಬಿಡುತ್ತೆ ಅದು. ಆ ಟೈಮ್ನಲ್ಲಿ ನಾವು ಒಂದು ಏನೇ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೋದ್ರೂ ಆಗಲ್ಲ, ಅದು ವರ್ಷ ಪೂರ್ತಿ ಆಗೇನೆ ಉಳಿದು. ಕೊಡೋದೇ ಆಗಲಿ ತಗೊಳ್ಳೋದೇ ಆಗಲಿ ಅವತ್ತು ಏನು ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾವ ಮಾತು ಕತೆಗಳ ಒಳ್ಳೆ ಒಂದು ವ್ಯಾವಹಾರಿಕವಾದ ಕೆಲಸಗಳನ್ನೇ ಅವತ್ತಿಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅವತ್ತು ದಿನ ಸರಿ ಇಲ್ಲದೆ ದಿವಸ ವ್ಯವಹಾರಗಳು ಮಾಡಬಾರ್ದು. ಹೌದು ಸರ್. ಓಕೆ. ಸೊ ಈಗ ನೀವು ಒಂದು ಪ್ರಶ್ನೆ ಹಾಕಿ ಅದಕ್ಕೆ ಪರಿಹಾರ ಮಾಡಿಕೊಡೋದು ಯಾವ ಥರ, ಈ ಪರಿಹಾರದ್ದು ಕುಡಿಕೆನೋ ಇನ್ನೊಂದು ತಾಯ್ತನೋ ಇದಾಯಿತು,
ಮತ್ತು ನೀವು ಹೋಮ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ಯಾವ ಥರ ಈ ಹೋಮ ಏನಕ್ಕೆ ಮಾಡ್ತೀರಾ? ಹೌದು ಸರ್, ನೆಗೆಟಿವ್ ಜಾಸ್ತಿ ಇದೆ ಮನೆಯಲ್ಲಿ. ಪ್ರೇತ ಸಂಚಾರ ಇರುತ್ತೆ, ಹಾಂ, ಬ್ಲ್ಯಾಕ್ ಮ್ಯಾಜಿಕ್ ಇರುತ್ತೆ. ಇಂಥದ್ರಲ್ಲಿ ಅವ್ರು ಇಲ್ಲೇ ಹೋಗಿ ಪರಿಹಾರಗಳನ್ನ ಹುಡುಕಿರ್ತಾರೆ, ಎಲ್ಲೂ ಸಿಗಲ್ಲ. ಅಂಥದ್ರಲ್ಲಿ ಅಘೋರ ಅಂತ ನಾವು ಹೇಳ್ತೀವಿ, ಘೋರವಲ್ಲದವನಿಗೆ ಅಘೋರ ಅಂತ. ಆ ಟೈಮ್ನಲ್ಲಿ ಫೈನಲ್ ಡಿಸಿಷನ್ ಅದೇನೇ ಅಘೋರ ಹೋಮ. ಸೊ ಈ ಫಸ್ಟ್ ಇವೆಲ್ಲವೂ ಮಾಡ್ತೀರಾ ನೀವು. ಸೊ ಇದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಹೋಮಕ್ಕೆ ಹೋಗೋದು. ಇದು ಅಘೋರ ಹೋಮನ? ಹೌದು ಸರ್. ಯಾವ ಥರ ಇರುತ್ತೆ ಈ ಹೋಮ ಸರ್? ಅಂದರೆ ಇದರಲ್ಲಿ ಕೆಲವರು ಈ ಅಘೋರನ ಶಕ್ತಿ ಬರಬೇಕು ಅಂತ ಅಂದರೆ ಮೇನು ಬಂಗಿ ಸೊಪ್ಪು ಮತ್ತು ಡ್ರಿಂಕ್ಸು, ಎಣ್ಣೆ ಮತ್ತು ನಾನ್ ವೆಜ್ ಅಂದರೆ ಮಟನ್ನೇ ಆಗಬೇಕು. ಮಟನ್ನೇ ಆಗಬೇಕು, ಚಿಕನ್ ಆಗಲ್ಲ. ಓಕೆ, ಆಗಲ್ಲ. ಇದಿಷ್ಟನ್ನ ನಾವು ಹೋಮಕ್ಕೆ ಹಬಿಸ್ಕೊಡ್ಬೇಕು. ಆ ಸ್ವಾಮಿ ಹೋಮಕ್ಕೆ ಹಾಕೋದಾ? ಹೋಮಕ್ಕೆ ಹಾಕೋ. ಈಗ ನಮ್ಮ ಪೀಠಗಳಲ್ಲಾದರೆ, ಅಖಾಡಗಳಲ್ಲಾದರೆ ಇದನ್ನ ಹಾಕಿನೇ ಹೊರ ಮಾಡು. ಒಂದೊಂದು ಮರಿನೇ ಕಡಿದು ಉಂಟಿಸ್ಬಿಡ್ತಾರೆ ಹೋಮದ ಕುಂಡಕ್ಕೆ. ಮತ್ತೆ ಇಲ್ಲ ಒಂದು 10-12 ಲೀಟ್ರ್ ಎಣ್ಣೆ ಗಂಟನೂ ಕೊಡ್ತಾರೆ. ಮತ್ತೆ ಬಂಗಿ ಸೊಪ್ಪು ಲೆಕ್ಕನೇ ಇಲ್ಲ. 1 kg ಕೊಡ್ತಾರೋ, ಅರ್ಧ kg ಕೊಡ್ತಾರೋ. ಆ ಹೋಮದ ಬೂದಿಗೆ ಅಷ್ಟು ಪವರ್. ಈ ಪ್ರೇತಾತ್ಮ ಹಿಡಿದವ್ರ ತಲೆ ಮೇಲೆ ತಗೊಂಡೋಗಿ ಒಂದಷ್ಟು ಹಾಕ್ಬಿಟ್ರೆ ಆ ಬೂದಿನ ಓಡ್ಬಿಡುತ್ತೆ. ಮತ್ತೆ ನೆಗೆಟಿವ್ ಥಾಟ್ಸ್ ಇರೋರಿಗೆ ಅದನ್ನ ಸ್ವಲ್ಪ ನೀರಿಗೆ ಹಾಕಿ ಸೇವನೆ ಮಾಡಕ್ ಕೊಟ್ರು ನಿವಾರಣೆ ಆಗುತ್ತೆ. ಅಂದ್ರೆ ಅದನ್ನ ಹೊಟ್ಟೆ ಒಳಕ್ಕೆ ಹೋದ್ರು ಆಯ್ತು, ಇಲ್ಲ ತಲೆ ಮೇಲೆ ಹಾಕಿದ್ರು ಅಷ್ಟೇ. ಆ ಬೂದಿಗೆ ಅಷ್ಟು ಶಕ್ತಿ ಇರುತ್ತೆ. ಆ ಬೂದಿಗೆ ಅಷ್ಟು ಶಕ್ತಿ. ಎಷ್ಟು ದಿನದವರೆಗೂ ಶಕ್ತಿ ಆ ಬೂದಿನಲ್ಲಿ ಇರುತ್ತೆ ಸರ್? ಅಂದರೆ ಈಗ ಇಷ್ಟು ದಿನ ಅಂತ ಹೇಳಲ್ಲ, ನಾವು ಜೋಪಾನವಾಗಿ ಯಾವ ಥರ ಕಾಪಾಡ್ಕೋತೀವಿ, ಅದರ ಪಳವಳಿಕೆ ಅಂತ ಹೇಳ್ತಾರಲ್ಲ, ಆ ಥರ ಇರುತ್ತೆ ಅದು. ಪೂಜೆ ಪುನಸ್ಕಾರಗಳು, ಈಗ ನಾವು ಅದನ್ನು ದೇವ್ರ ಮನೇಲಿ ಇಟ್ಟುಕೊಂಡು, ಈಗ ನಮ್ಮ ಮಕ್ಕಳನ್ನ ನಾವು ಯಾವ ಥರ ಕಾಪಾಡ್ತೀವಿ ಆ ಥರ ಬಂದರೆ ಅದರಲ್ಲಿ ಶಕ್ತಿ ಇರುತ್ತೆ. ಹಾಗೇ ಇರುತ್ತೆ. ಏನು ಮಿಸ್ಟೇಕ್ ಮಾಡಿದ್ರೆ ಅದು ಶಕ್ತಿ ಕಳ್ಕೊಳ್ಳುತ್ತೆ. ಋತುಮತಿ ಆದ ತಿಂಗಳು ಇದಾದಂಥವ್ರು ಮುಟ್ಟಿದ್ರೆ, ಸ್ನಾನ ಮಾಡೋರು ಮುಟ್ಟಿದ್ರೆ, ಮತ್ತೆ ಸೂತಕೂ ಆದರೆ, ಸೂತಕ ಅಂತ ಅಂದರೆ ಅಲ್ಲೇ ಅವನಿರೋದು ಸ್ಮಶಾನದಲ್ಲೇ ಇರೋದ್ರಿಂದ ಸೂತಕ ಅವನಿಗೆ ತಟ್ಟಲ್ಲ. ಅದರ ಪದ್ಧತಿ ಮೇಯ್ನು ಋತುಮತಿ ಆದಂಥ ಮತ್ತೆ ತಿಂಗಳು ಸ್ನಾನ ಮಾಡುವಂಥವ್ರು ಮುಟ್ಟಿದ್ರೆ ಅದು ಶಕ್ತಿ ಕಳ್ಕೊಳ್ಳುತ್ತೆ. ಯಾವೆಲ್ಲ ತೊಂದರೆಗಳಿಗೆ ಈ ಹೋಮನ ನೀವು ಯೂಸ್ ಮಾಡ್ತೀರಾ? ಯಾವ ಸಮಸ್ಯೆಗಳಿಗೆ ಈ ಹೋಮ ಮಾಡಬೇಕು, ನೀವು ಮಾಡ್ತೀರಾ? ಸರ್, ಇದು ಪೂರ್ತಿ ಆಗಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ನನ್ನ ಕೈಲಿ ತಡ್ಕೊಳ್ಳೋಕೆ ಶಕ್ತಿನೇ ಇಲ್ಲ. ಎಲ್ಲ ಕಡೆನೂ ಹೋಗಿ ನಾನು ಸೋತ್ಬಿಟ್ಟಿದ್ದೀನಿ ಅಂಥದಕ್ಕೆ. ಮತ್ತು ಮನೆಯಲ್ಲಿ ನೆಮ್ಮದಿ ಶಾಂತಿ ಇದಕ್ಕೆ ಕೆಲವರು ಸುದರ್ಶನ ಹೋಮ ದೈವಿಕವಾಗಿ ಮಾಡುವಂಥ ಹೋಮಗಳು, ಅದರಲ್ಲೂ ಒಂಥರ ಶಕ್ತಿ ಇದ್ದರೆ ಇದರಲ್ಲೇ ಒಂಥರ ಶಕ್ತಿ ಇರುತ್ತೆ. ಸೊ ಇದು ಬೇರೆ ಹೋಮಗಳೇನು ಈಗ ರೆಗ್ಯುಲರಾಗಿ ಮಾಡ್ತಾರೆ, ಒಂದು ಗಣಪತಿ ಹೋಮನೋ ಇನ್ನೊಂದು ಮನೆಗಳಲ್ಲಿ ಮಾಡ್ತಾರೆ. ಸೊ ಆ ಹೋಮಕ್ಕೆ ಈ ಹೋಮಕ್ಕೆ ಎಷ್ಟು ವ್ಯತ್ಯಾಸ ಐತೆ ಸರ್? ಅಂದರೆ ಇದು ರಿಸಲ್ಟ್ ತುಂಬ ಚೆನ್ನಾಗಿದೆ, ಬೇಗನೆ ರಿಸಲ್ಟ್ ಸಿಗುತ್ತೆ. ಏಕೆ ಅಂತಂದರೆ ನಾವು ಗಣಪತಿಗೆ ಇಂಥದ್ದೇ ಬೇಕು ಅಂದರೆ ಅವ್ರ ಇಷ್ಟದಲ್ಲಿ ಇದು ಮಾಡುವಂಥದ್ದು. ಗಣಪತಿ ಭಕ್ತಿಯಿಂದ ನಾವು ವರ್ಷಾನ್ಗಟ್ಲೆ ಬೇಡಿದ್ರೂ ನಿಧಾನ ವರ ಕೊಡೋದು. ಅದೇ ಈ ಸ್ವಾಮಿಗೆ ಇವನಿಗೆ ಇಷ್ಟವಾದಂಥ ಅಭೀಸ್ಗಳನ್ನು ಕೊಟ್ಟರೆ ಅಲ್ಲೇ ಹೋಮದಲ್ಲೇ ನರ್ತನು. ಹೌದು. ಯಾವ ದೇವರು ಮೇಡಮ್ ಇದು ಹೋಮದಲ್ಲಿ? ಅಘೋರ, ಕಾಲಭೈರವ ಅವ್ರ ಕಡೆಯಿಂದನೇ ಇದು ಕೆಲಸ ಆಗೋದು. ಮಹಾಕಾಳಿ ಜಗನ್ಮಾತೆ ಅಮ್ಮನವರು. ಇದರಲ್ಲಿ ನಾವು ಮಾಡುವಂಥದ್ದು ಒಂದು ವೀರಭದ್ರ, ಮಹಾಕಾಳಿ, ಅಘೋರ, ಇವರು 3 ಜನ ಮೇನ್ ಪಾಯಿಂಟ್. ಧೂಮ್ರಾವತಿ ಇರುತ್ತೆ, ಪ್ರತ್ಯರಂಗಿರನೂ ಇರ್ತಾರೆ, ಬಗಳಾಮುಖಿ. ಸೊ ಇವ್ರದ್ದೆಲ್ಲರದು ಸೇರಿ ಆ ಹೋಮದಲ್ಲಿ ಇರುತ್ತೆ. ಹೆಸರುಗಳು ಬಳಸ್ತೀರಾ? ಹೆಸರುಗಳು, ಮಂತ್ರಗಳು. ಒಂದು ಮಂತ್ರನ 108 ಸರಿ ಹೇಳಿ ಹಬಿಸ್ಕೊಡುವಂಥದ್ದು. ಅಘೋರಿನಿಗಾಯಿತು ಅಂತ ಅಂದರೆ ಬಂಗಿ ಸೊಪ್ಪು, ನಾನ್ ವೆಜ್ಜು, ಎಣ್ಣೆ ಇರುತ್ತೆ. ಮತ್ತು ಧೂಮ್ರಾವತಿಗೆ ಹಲ್ತ, ಪ್ರತ್ಯರಂಗಿರ ದೇವಿಗೆ ಮೆಣಸಿನ್ಕಾಯಿ, ಬಗಳಾಮುಖಿಗೆ ಲವಂಗ ಮತ್ತು ತುಪ್ಪ. ಈ ಹೋಮನ ಎಲ್ಲಿ ಮಾಡ್ತೀರಾ? ಯಾವ ಜಾಗದಲ್ಲಿ? ಮನೆಯಲ್ಲಾದರೂ ಮಾಡ್ಬೋದು. ಮನೆಯಲ್ಲಿ ಮಾಡಿದ್ರೆ ನಾನ್ ವೆಜ್ ವರ್ಜಿಯೇ ಇರುತ್ತೆ, ನಾನ್ ವೆಜ್ ಹಾಕೋಷ್ಟಿಲ್ಲ.
ಎಣ್ಣೆ ಡ್ರಿಂಕ್ಸ್ ಇರಲ್ಲ. ಹಾಕಿದ್ರೆ ಸ್ವಲ್ಪ ಬಗ್ಗಿ ಸೊಪ್ಪು ಅಷ್ಟೇ. ಅಂದರೆ ಯಾರ ಮನೆಯಲ್ಲಿ ತೊಂದರೆ ಇದೆ ಆ ಮನೆಯಲ್ಲಿ ಈ ಹೋಮ ಮಾಡೋದ್ರಿಂದ ಆ ಮನೆಗಿರೋ ಸಮಸ್ಯೆ ಆ ಹೋಮದಲ್ಲಿ ಹೋಗಿಬಿಡುತ್ತೆ. ಹೌದು. ಸೊ ಅದು ಮನೆಯಲ್ಲೇ ಮಾಡಬೇಕಾ ಇಲ್ಲ ಹೊರಗಡೆ ಮಾಡ್ಬೋದಾ? ಸರ್ ನಾವು ಏನೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಮನೆಯಲ್ಲೇ ಮಾಡಬೇಕು. ಅದು ಮನೆಯಲ್ಲೇ ಮಾಡಿದ್ರೆ ಉತ್ತಮ. ಓಕೆ, ರಿಸಲ್ಟ್ ಚೆನ್ನಾಗಿರುತ್ತೆ. ನಾವೆಲ್ಲೋ ಮಾಡಿಸ್ಬಿಟ್ಟು ಮನೆಗೆ ಬಂದರೆ ಅಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನಮ್ಮ ಮನೆಯಲ್ಲಿ ನೆಗೆಟಿವ್ ಅದೇ ಥರ ಇರುತ್ತೆ, ಸರಿ ಹೋಗಲ್ಲ. ಸೊ ರಿಸಲ್ಟು ಕಷ್ಟ. ಸೂಪರ್. ಸೊ ವೀಕ್ಷಕರೇ, ಸಾಕಷ್ಟು ಒಂದು ಗೌಪ್ಯ ವಿಚಾರಗಳು, ಹೊಸ ವಿಚಾರಗಳನ್ನ ಅವರಲ್ಲಿ ಈ ವಿದ್ಯೆಗಳನ್ನ ಅವರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಮನೆಗಳಲ್ಲಿ ಈ ಹೋಮಗಳು ಇವೆಲ್ಲ ಮಾಡಿ ಆ ನೆಗೆಟಿವ್ ಸಮಸ್ಯೆಗಳನ್ನ ರಿಮೂವ್ ಮಾಡಿದ್ದಾರೆ. ಸೊ ಆ ಅನುಭವಗಳು ವಿಚಾರಗಳನ್ನ ಅವ್ರು ಮಾತಾಡ್ತಾವ್ರೆ. ಇನ್ನೊಂದಷ್ಟು ಬೇರೆ ವಿಚಾರಗಳನ್ನ, ಬೇರೆ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಕೆಲವೊಂದು ಕಾನ್ಸೆಪ್ಟ್ಗಳಿದ್ದಾವೆ. ಸೊ ಅವುಗಳ ಬಗ್ಗೆನೂ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.